ದಿನೇ ದಿನೇ ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಕೋ ಲಿವಿಂಗ್ ಪಿ ಜಿಗಳು. ಮೊದಲೆಲ್ಲ ಜೆಂಟ್ಸ್ ಪಿ ಜಿಗಳು ಜಾಸ್ತಿ ಇರ್ತಾ ಇದ್ದವು, ಲೇಡೀಸ್ ಪಿ ಜಿಗಳು ಸುಮಾರು ಕಮ್ಮಿ ಇರ್ತಾ ಇತ್ತು. ಒಂದು 10 ಜೆಂಟ್ಸ್ ಪಿ ಜಿ ಇತ್ತು ಅಂದ್ರೆ ಒಂದು 5-6 ಲೇಡೀಸ್ ಪಿ ಜಿಗಳು ಇರ್ತಾ ಇತ್ತು. ಇವಾಗ ನೋಡಿದ್ರೆ ಅದೇ ಏರಿಯಾದಲ್ಲಿ ಹತ್ತಿರೋ ಒಂದು ಜೆಂಟ್ಸ್ ಪಿ ಜಿ ಜಾಗದಲ್ಲಿ 6-7 ಕೋ ಲಿವಿಂಗ್ ಇದ್ದಾವೆ, 2-3 ಜೆಂಟ್ಸ್ ಪಿ ಜಿಗಳಿವೆ, 1-2 ಲೇಡೀಸ್ ಪಿ ಜಿಗಳಿದೆ. ಅಂದರೆ ಡೇ ಬೈ ಡೇ ಕಮ್ಮಿ ಆಗ್ತಾನೆ ಇದೆ. ನಾನು ಲಾಸ್ಟ್ ಟೈಮ್ ಕೋ ಲಿವಿಂಗ್ ಅಂತ ಒಂದು ಕಾನ್ಸೆಪ್ಟ್ ಕೇಳಿದ್ದು ಒಂದು 7-8 ತಿಂಗಳ ಹಿಂದೆ. ಮೊದಲೇ ಇತ್ತೇನೋ, ಬಟ್ ನಾನು ಕಿವಿಗೆ ಬಿದ್ದಿದ್ದು. ಇವಾಗ ನೋಡಿದ್ರೆ ಎಲ್ಲಿ ನೋಡಿದ್ರು ಕೋ ಲಿವಿಂಗ್. ಸೊ ಈ ಒಂದು ಪಿ ಜಿ ಓನರ್ಸ್ಗಳು ಅವ್ರು ದುಡ್ಡು ಮಾಡೋದಕ್ಕೋಸ್ಕರ ಇಲ್ಲಿರೋಂಥ ಒಂದು ಸಮಾಜನ, ಬೆಂಗಳೂರು ಕಲ್ಚರ್ನ, ನಮ್ಮ ಕರ್ನಾಟಕದ ಕಲ್ಚರ್ನ ಹಾಳು ಮಾಡ್ತಾ ಇದ್ದಾರೆ ಎಲ್ಲಿರೋರು. ಯಾಕಂದ್ರೆ ಬೇರೆ ಯಾರೇ ಮಾಡಿದ್ರು, ಬೆಂಗಳೂರಲ್ಲಿ ಬೇರೆ ಯಾರೇ ಬಂದು ಕ್ರೈಮ್ ಮಾಡಲಿ ಅಥವಾ ಕೆಟ್ಟದ್ದು ಮಾಡಲಿ, ದುರಾಂಕಾರ ಇದು ಮಾಡಲಿ, ಏನೇ ಬ್ಯಾಡ್ ಬಿಹೇವಿಂಗ್ ಇಲ್ಲಿ ಮಾಡಿದ್ರು ಕೆಟ್ಟ ಹೆಸರು ಬರ್ತಾ ಇರೋದು ಮಾತ್ರ ಬೆಂಗಳೂರಿಗೇನೆ. ಯಾಕಂದರೆ ಇಲ್ಲಿ ಮೋಸ್ಟ್ ಆಫ್ ಟೈಮ್ಸ್ ಡೆಲ್ಲಿ ಅಥವಾ ಒಂದು ನಾರ್ತ್ ಈಸ್ಟ್ಗಳು ಬಂದು ಇಲ್ಲೇನು ಮಾಡ್ತಾ ಇದ್ದಾರೆ, ಇಲ್ಲಿ ಕಲ್ಚರ್ನ ಹಾಳು ಮಾಡ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಈ ಕೋ ಲಿವಿಂಗು ಇನ್ನೂ ಕೂಡ ಒಂದು ಎಫೆಕ್ಟಿವ್ ಆದಂಥ ಒಂದು ಥಿಂಗ್ಸ್ ಹಾಳಾಗೋದಕ್ಕೆ ಯೂತ್ಸು ಇನ್ನೂ ಒಂದು ಯೂಸ್ಫುಲ್ ಥಿಂಗ್ ಅಂತ ಹೇಳ್ಬೋದು. ಮೊದಲೆಲ್ಲ ಯಾರಾದರೂ ಲವರ್ಸೇ ಆಗಿರ್ಬೋದು, ಅವ್ರು ಮೀಟ್ ಆಗಬೇಕು ಅಥವಾ ಎಲ್ಲಾದರೂ ಹೋಗಬೇಕು, ಪ್ರೈವೇಟ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದರೆ ಎಲ್ಲೋ ಒಂದು ಹೋಟೆಲ್ ರೂಮ್ಗೋ ಅಥವಾ ಏನೋ ಓಯೋಗಿ ಈ ಥರ ಎಲ್ಲ ಹೋಗ್ಬೇಕಾಗಿತ್ತು. ಸೊ ಇವರು ಅದನ್ನು ಈಸಿ ಮಾಡಿಕೊಟ್ಬಿಟ್ರು. ನೀವು ಅಲ್ಲೆಲ್ಲ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಬೇಡಿ, ಸೊ ಈಸಿಯಾಗಿ ಬನ್ನಿ, ನೀವು ಆರಾಮಾಗಿ ಇಲ್ಲಿ ಸ್ಟೇ ಇರಿ, ನೀವು ಸಪ್ರೇಟ್ ಸ್ಟೇ ಇರೋದಕ್ಕೆ ಏನು ಕೊಡ್ತೀರೋ ಅದೇ ಅಮೌಂಟ್ ಇಲ್ಲಿ ಕೊಡಿ, ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳಿ. ಇವ್ರಿಗೆಲ್ಲ ಏನಂದ್ರೆ ರಿಯಾಲಿಟಿ ಇವ್ರ ಫ್ಯಾಮಿಲಿಗೆ ಗೊತ್ತೇ ಇರಲ್ಲ. ಫ್ಯಾಮಿಲಿಲಿ ನೋಡಿದ್ರೆ ನಾವು ಪಿ ಜಿನಲ್ಲಿ ಇದ್ದೀವಿ ಅಂತ ಹೇಳ್ಕೊತಾರೆ, ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು. ಇಲ್ಲಿ ನೋಡಿದ್ರೆ ಅವ್ರು ಲವರ್ಸ್ಗಳ ಜೊತೆ, ಲವರ್ಸ್ ಅಲ್ಲ ಕೆಲವು ಟೈಮ್ ಫ್ರೆಂಡ್ಸ್ ಜೊತೆ, ಇನ್ನೊಂದ್ಸತಿ ಯಾರೋ ಅನ್ನೋನ್ ಪೀಪಲ್, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಅವ್ರ ಜೊತೆ ಎಲ್ಲ ಬಂದು ಸ್ಟೇ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಇವರಿಂದ ಈಗ ಲೇಡೀಸ್ ಪಿ ಜಿಗಳು ಕಮ್ಮಿ ಆಗ್ತಾ ಇರೋದ್ರಿಂದ ಎಷ್ಟೋ ಲೇಡೀಸ್ ಪಿ ಜಿಗಳು, ನನ್ನ ಫ್ರೆಂಡ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಲೇಡೀಸ್ ಪಿ ಜಿ ಇದ್ದಿದ್ದನ್ನು ಕನ್ವರ್ಟ್ ಮಾಡಿ ಕೋ ಲಿವಿಂಗ್ ಮಾಡಿದ್ರು ಸಡನ್ಲಿ. ಇವಾಗ ಹೆಣ್ಮಗಳು ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಲ್ಲಿ ಬರ್ತಾರೆ ಹುಡುಗರೆಲ್ಲ ರೇಗ್ಸೋದು, ಒಂಥರ ಬಿಹೇವಿಯರ್ ಸರಿ ಇರಲ್ಲ. ಲಿಫ್ಟ್ಗಳಲ್ಲಿ ಹೋದಾಗೆಲ್ಲ ಹತ್ರ ಬಂದು ನಿಂತ್ಕೊಳ್ಳೋದು, ಊಟ ಮಾಡಬೇಕಾದಾಗಲೂ ಅಷ್ಟೇ ಒಂದು ನೀಟ್ನೆಸ್ ಆಗಲಿ ಇನ್ನೊಂದಾಗಲಿ ಯಾವುದು ಮೇಂಟೈನ್ ಆಗ್ತಾ ಇರಲಿಲ್ಲ. ಸೊ ಯಾಕಂದರೆ ಗೊತ್ತಲ್ಲ ನಿಮಗೇನೆ ಎಷ್ಟು ಹುಡುಗರ ಬಗ್ಗೆ, ಕೆಲವು ಹುಡುಗರ ಬಗ್ಗೆ ಎಂಥ ಕಚಡ ನನ್ನ ಮಕ್ಳು ಇರ್ತಾರೆ ಕೆಲವರು ಅಂತ ಅಂದರೆ, ಅವ್ರಿಗೆ ಇದೇ ಒಂದು ಚಾನ್ಸು. ಕೋ ಲಿವಿಂಗ್ ಅಂತಂದ್ರೆ ಅಲ್ಲೇ ಹೋಗಿ ಸೇರ್ಕೊಳ್ಳೋದು, ಅಲ್ಲಿ ಗರ್ಲ್ಸ್ ಇರ್ತಾರೆ ನೋಡ್ಬೋದು. ಇದರಿಂದ ಏನಾಗ್ತಾ ಇದೆ ಅಂದರೆ ಆ ಹೆಣ್ಮಕ್ಳಿಗೆ ಪ್ರೈವಸಿನೇ ಇರಲ್ಲ. ಇವಾಗ ಗರ್ಲ್ಸ್ ಅಂತ ಅಂದ್ರೆ ಅವ್ರ ಮನೇಲಿ ಇರೋ ರೀತಿ ಇರ್ತಾರೆ, ಅವ್ರು ನೈಟಿ ಹಾಕೋಬೋದು ಅಥವಾ ಲೂಸ್ ಆಗಿರೋಂಥ ಡ್ರೆಸ್ ಹಾಕಿರ್ಬೋದು. ಈಗ ಅಲ್ಲಿ ಓಡಾಡೋದಕ್ಕೆ ಸಾಧ್ಯ ಇಲ್ಲ, ಒಂದೇ ಬಿಲ್ಡಿಂಗ್ನಲ್ಲಿ ಇಬ್ಬರೂ ಬಿಟ್ಬಿಟ್ಟಿದ್ದಾರೆ. ಅನಾಚಾರಗಳು ಜಾಸ್ತಿ ಆಗಬೇಕು ಅನ್ನೋದೇ ಇವ್ರ ಉದ್ದೇಶ ಅಂತ ಅನಿಸುತ್ತೆ. ಸರ್ಕಾರ ಅದು ಹೇಗೆ ಇದಕ್ಕೆಲ್ಲ ಒಂದು ಪರ್ಮಿಷನ್ ಕೊಡ್ತಿದೆಯೋ ಗೊತ್ತಿಲ್ಲ. ಸೊ ಇದರಿಂದ ನಾಳೆ ದಿನ ಹೋಗ್ತಾ ಹೋಗ್ತಾ ಕೋ ಲಿವಿಂಗ್ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು ಅಂದರೆ ರಿಲೇಷನ್ಶಿಪ್ಸ್ ಹಾಳಾಗುತ್ತೆ. ಎಷ್ಟೋ ಜನ ಏನಾಗುತ್ತೆ ಅಂತ ಅಂದರೆ ಇವತ್ತಿಗೆ ಅವ್ರಿಗೆ ಗೊತ್ತಿಲ್ಲ, ಎಂಗೇಜು 18-19 ವರ್ಷ ಈಸಿ. ಮೊದಲೆಲ್ಲ ಹೇಗಿತ್ತು ಅಂದರೆ, ನೀವು ಎಷ್ಟೋ ಜನಕ್ಕೆ ಗೊತ್ತಿದೆ ನಮ್ಮ ಕಾಲದಲ್ಲಿ ಇಲ್ಲ ಅಥವಾ ಇನ್ನೂ ಹಳೆ ಕಾಲದಲ್ಲೆಲ್ಲ ಏನಾಗ್ತಿತ್ತು ಅಂದರೆ ಮೀಟ್ ಆಗೋದೇ ಭಾರಿ ಕಷ್ಟ. ಒಬ್ರನ್ನೊಬ್ರು ಮುಖ ನೋಡೋದಕ್ಕಿಂತ ಇಷ್ಟು ಹರಸಾಹಸ ಮಾಡಬೇಕಾಗಿತ್ತು. ಇವಾಗ ಏನಾಗ್ತಾ ಇದೆ ಅಂತಂದರೆ ಈ ಥರ ಒಂದು ಈಸಿಯಾಗಿ ಕೊಟ್ಬಿಟ್ರೆ ಸಮಾಜ ಯೂಸ್ ಈಸಿಯಾಗಿ ಹಾಳಾಗ್ತಾರೆ. ಈಗ ಒಂದು ಹುಡುಗ ಒಂದು ಹುಡುಗಿ ಬೇರೆ ಬೇರೆ ಪಿ ಜಿನಲ್ಲಿ ಇರೋ ಬದಲು ಇವಾಗ ಕೋ ಲಿವಿಂಗು, ಮನೆಯವರು ಯಾರು ಬರೋಕ್ಕಾಗಲ್ಲ, ಪಿ ಜಿ ಒಳಗಡೆ ರೂಮ್ ಒಳಗಡೆ ಮನೆಯವ್ರಿಗೂ ಎಂಟ್ರಿ ಇರಲ್ಲ. ಕೇಳಿದ್ರೆ ನಾನು ಪಿ ಜಿನಲ್ಲಿ ಇದ್ದೀನಿ, ಯಾರಿಗೆ ಗೊತ್ತು ಮನೆಯವ್ರಿಗೆ ಇವಳು ಯಾವನ ಜೊತೆ ಇದ್ದಾನೋ ಅಥವಾ ಇವನು ಇನ್ಯಾವಳ ಜೊತೆ ಇದ್ದಾನೋ ಯಾರಿಗೂ ಗೊತ್ತಿಲ್ಲ. ಇವರೆಲ್ಲ ಸಪ್ರೇಟಾಗಿ ಹೋಗಿ ಅಡ್ವಾನ್ಸ್ ಕೊಟ್ಟು ಮನೆ ತೊಗೊಳಕ್ಕೆ ಹೋದ್ರೆ ಅಲ್ಲೆಲ್ಲ ಸಿಕ್ ಬೀಳ್ತಾರೆ. ಸೊ ಇದೇನಾಗ್ತಾಯಿದೆ ಅಂದರೆ ಈಸಿ ಆಗ್ತಾಯಿದೆ. ಅಂದರೆ ಯಾವಾಗಲೂ ಅಷ್ಟೇ ನೋಡಿ, ಕ್ರಿಮಿನಲ್ಸ್ ಅಂತ ಅಲ್ಲ, ತಪ್ಪು ಮಾಡಬೇಕು ಅಂತ ಅಂದರೆ ಜನ ಎಲ್ಲರೂ ತಪ್ಪು ಮಾಡ್ತಾರೆ, ಅದಕ್ಕೆ ಅವಕಾಶಗಳು ಬೇಕಷ್ಟೇ. ಎಲ್ಲನೂ ಅವಕಾಶಗಳನ್ನ ಮಾಡಿಕೊಟ್ಟು ತಪ್ಪು ಮಾಡು ಅಂತ ಅಂದ್ರೆ ಅವ್ನು ಈಸಿಯಾಗಿ ತಪ್ಪು ಮಾಡ್ತಾನೆ. ಅವನಿಗೆ ತಪ್ಪು ಮಾಡೋದಕ್ಕೆ ಅವಕಾಶನೇ ಸಿಕ್ಕಿಲ್ಲ ಅಂತಂದ್ರೆ, ತುಂಬ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕ್ರಿಕೆಟಲ್ಲಿ ಒಂದು ಕೆಟ್ಟು ಬಾಲ್ ಹಾಕಿ ಫೀಲ್ಡರ್ಸ್ನೆಲ್ಲ ಒಳಗಡೆ ಇಟ್ಕೊಂಡು ನೀನು 6 ಹೊಡ್ಕೊ ಅಂದ್ರೆ ಅವ್ನು ಈಸಿಯಾಗಿ ಹೊಡ್ಕೊಳ್ತಾನೆ. ಅದೇ ಫುಲ್ ಸ್ಟ್ರೈಟಾಗಿ ಫೀಲ್ಡ್ನ ಎಲ್ಲ ಕಡೆನೂ ಸೆಟ್ ಮಾಡಿ ಒಳ್ಳೆ ಬಾಲ್ ಹಾಕಿದ್ರೆ ಅವ್ನು ಹೇಗೆ ಹೊಡಿತಾನೆ. ಅದೇ ರೀತಿ ಸೊ ಆದಷ್ಟು ನಮ್ಮ ಸರ್ಕಾರ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ಜನ ಆಗಿರ್ಬೋದು, ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಿ. ಯಾಕಂದರೆ ಇದು ಸಿಂಪಲಾಗಿ ಕಾಣಿಸ್ಬೋದು, ಏನಿದು ಕೋ ಲಿವಿಂಗು ಬಿಡೋ ನಾರ್ಮಲ್ ಥಿಂಗ್ಸ್ ಅಂದ್ಬಿಟ್ಟು, ಬಟ್ ಇದರಿಂದ ತುಂಬಾ ಒಂದು ಬ್ಯಾಡ್ ಇಂಪ್ಯಾಕ್ಟು ಬೀಳುತ್ತೆ. ಇವತ್ತು ಜನ್ರೇಷನ್ ಆಗಿರ್ಬೋದು, ಯೂತ್ಸ್ ಆಗಿರ್ಬೋದು, ಮತ್ತು ಇಲ್ಲಿರೋ ಒಂದು ಬ್ಯಾಂಗ್ಳೂರು ಕಲ್ಚರ್ ಆಗಿರ್ಬೋದು. ನಾಳೆ ದಿನ ಹೋದರೆ ಬ್ಯಾಂಗ್ಳೂರ್ನ ಕೆಟ್ಟದಾಗಿ ಕರೆಯೋದಕ್ಕೆ ಶುರು ಮಾಡ್ತಾರೆ. ಈಗಾಗಲೇ ಇವರಿಂದ ಒಂದು ಪಾರ್ಟಿ ಕಲ್ಚರು ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಇವರು ನ್ಯೂ ಸೆನ್ಸ್ ಆಗಿರ್ಬೋದು ಎಲ್ಲ ಜಾಸ್ತಿ ಮಾಡ್ತಾರೆ. ಇವ್ರು ಕೋ ಲಿವಿಂಗಲ್ಲಿ ಇದ್ರು ಅಂತಂದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ನಾಳೆ ದಿನ ಇದೇ ಪೊಲೀಸ್ನವ್ರಿಗೂ ಕೂಡ ದೊಡ್ಡ ತಲೆನೋ ಆಗುತ್ತೆ. ಇವರಿಬ್ರು ಬರ್ತಾರೆ, ಏನೋ ಇಬ್ಬರು ಜೊತೆಲಿ ಇರ್ತಾರೆ, ಏನೋ ಮಾಡ್ಕೊಳ್ತಾರೆ, ನಾಳೆ ಸ್ಟೇಷನ್ಗೆ ಹೋಗುತ್ತೆ, ಕೋರ್ಟಿಗೆ ಹೋಗುತ್ತೆ, ಸುಮ್ಮನೆ ಎಕ್ಸ್ಟ್ರಾ ಕೇಸ್ಗಳು, ಸುಮ್ಮನೆ ಟೈಮ್ ವೇಸ್ಟು. ಇವರಿಂದ ಸಮಸ್ಯೆ ಆಗ್ತಾನೆ ಇರುತ್ತೆ. ಇನ್ನು ಪಾರ್ಟಿ ಕಲ್ಚರ್ನೂ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಏನಾಗೋಗುತ್ತೆ ಅಂದರೆ ಇವರಲ್ಲಿ ಒಂದು ಮುಂದೆ ಹೋಗ್ತಾ ಹೋಗ್ತಾ ಲೈಫ್ನಲ್ಲಿ ಸ್ವಾದ ಅನ್ನೋದೇ ಇರೋದಿಲ್ಲ. ಯಾಕಂದರೆ ಇವರೆಲ್ಲ ನೋಡಿ ಬಿಟ್ಬಿಡ್ತಾರೆ ಇವಾಗಲೇ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಹಾಳು ಮಾಡಿಕೊಂಡು ಇರೋದ್ರಿಂದ. ಇವ್ರನ್ನ ನೋಡಿ ಮತ್ತು ಇಲ್ಲಿರೋಂಥ ನಮ್ಮ ಲೋಕಲಲ್ಲಿರೋಂಥ
ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳು ಇಲ್ಲಿರೋಂಥ ಒಂದು ಈಗ ಟೀನೇಜರ್ಸ್ ಏನಿಗೆ ಇರ್ತಾರೋ ಅವರು ಕಲಿತಾ ಹೋಗ್ತಾರೆ. ಎಲ್ಲಿಂದನೋ ಬಂದಿರ್ತಾರೋ ಅವರು ಬಂದು ಅವ್ರಿಬ್ರು ಸೇರ್ಕೊಂಡೇನೋ ಇಬ್ರು ಜೊತೆಲಿ ಇರ್ತಾರೆ. ಇಲ್ಲಿರೋರು ಏನು ಮಾಡ್ತಾರೆ, ಓಕೆ ಅವರೇ ಇದ್ದಾರೆ, ನಾನು ಇರೋಣ, ನಾವು ಅದೇ ರೀತಿ ಇರೋಣ. ಸೊ ಇದರಿಂದ ಏನಾಗುತ್ತೆ, ಸುಮ್ಮನೆ ಇಲ್ಲದೇ ಇರೋಂಥ ವಿಷಯಗಳು ನಡೀತಾ ಹೋಗುತ್ತೆ. ಆದಷ್ಟು ಲಿವಿಂಗಿಗೆ ಏನು ಒಂದು ಪರ್ಮಿಷನ್ ಇದೆಯೋ ಅವನ್ನೆಲ್ಲ ರದ್ದು ಮಾಡಬೇಕು. ಮೊದಲೇನಿತ್ತೋ ಅದೇ ರೀತಿ ನಡ್ಕೊಳ್ತಾ ಹೋಗಬೇಕು. ಸೊ ಇವ್ರ ಲಾಭಕ್ಕೋಸ್ಕರ ಏನೇನೋ ಮಾಡ್ತಾ ಹೋದರೆ ನಮ್ಮ ಕಲ್ಚರು, ನಮ್ಮ ಒಂದು ಕರ್ನಾಟಕದ ಕಲ್ಚರು, ಬೆಂಗಳೂರ್ದು ಎಷ್ಟು ಸುಮ್ಮನೆ ಹಾಳಾಗುತ್ತೆ. ಸೊ ಆದಷ್ಟು ಇದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿ ಎಲ್ಲರೂ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಿಮ್ಮ ಅಭಿಪ್ರಾಯ ಮತ್ತು ಇದು ಇನ್ನೂ ಡಿಸ್ಅಡ್ವಾಂಟೇಜಸ್ ಏನೇನಿದೆಯೋ, ಯಾಕಂದರೆ ಇದು ಅಡ್ವಾಂಟೇಜ್ ಇದೆ ಇಲ್ಲ ಅಂತ ಅಲ್ಲ. ಎಷ್ಟೋ ಜನ ಕಪಲ್ಸ್ ಇದ್ದಾರೆ, ಮ್ಯಾರಿಡ್ ಕಪಲ್ಸ್ ಇದ್ದಾರೆ. ಆ ಥರ ಇತ್ತು ಅಂದ್ರೆ ಲಿವಿಂಗಲ್ಲಿ ನೀವು ಮ್ಯಾರಿಡ್ ಕಪಲ್ಸ್ ಮಾತ್ರ ಪರ್ಮಿಷನ್ ಕೊಟ್ಟರೆ ತುಂಬ ಒಳ್ಳೆಯದು. ಅವ್ರದ್ದೇನಿದೆಯೋ ಮ್ಯಾರೇಜ್ ಸರ್ಟಿಫಿಕೇಟ್ ಇತ್ತು ಅಂತ ಅಂದರೆ ಮ್ಯಾರಿಡ್ ಕಪಲ್ಸ್ಗೆ ಮಾತ್ರ ಕೊಟ್ಟರೆ ಅವ್ರಿಗೆ ಆ್ಯಕ್ಚುಲಿ ತುಂಬ ಯೂಸ್ಫುಲ್. ಯಾಕಂದ್ರೆ ಅವ್ರ ಬಾಡಿಗೆಗೆ ಅಡ್ವಾನ್ಸ್ ಕೊಟ್ಟು ಎಲ್ಲ ತೊಗೊಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲೇನಾಗ್ತಾ ಇದೆ ಅಂತಂದ್ರೆ ಯಾರೋ ಲವರ್ಸ್ಗಳು, ಇಲ್ಲ ಸಮ್ಟೈಮ್ಸ್ ಫ್ರೆಂಡ್ಸು, ಇಲ್ಲ ಸಮ್ಟೈಮ್ಸ್ ಕೋವರ್ಕರ್ಸು ಸುಮ್ಮನೆ ಅವರೆಲ್ಲ ಏನೋ ಒಂದು ಈಸಿಯಾಗಿ ಆಗ್ತಾ ಇದೆ. ಅವ್ರಿಗೆ ಈಸಿಯಾಗಿ ಒಂದು ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತದೆ. ಇವರು ಈ ಥರ ಎಂಗೇಜ್ಗಳಲ್ಲಿ ಬೇರೆ ಬೇರೆ ಅಫೇರ್ಸ್ಗಳು, ಈ ಥರ ಲಿವಿಂಗ್ ಟುಗೆದರ್ ಇವೆಲ್ಲ ಮಾಡ್ಕೊಂಡ್ರೆ ಏನಾಗುತ್ತೆ, ಮುಂದೆ ಫ್ಯೂಚರಲ್ಲಿ ಇವ್ರು ಯಾರೋ ಒಬ್ಬ ಒಳ್ಳೆ ವ್ಯಕ್ತಿನ ಮದುವೆ ಆದ್ರು ಅಂತಂದ್ರೆ ಆ ವ್ಯಕ್ತಿನ ಹಾಳು ಮಾಡಿಬಿಡ್ತಾರೆ ಇವರು. ಸೊ ಥ್ಯಾಂಕ್ ಯು ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ. ಒಳ್ಳೆಯವ್ರಿಗೆಲ್ಲ ಒಳ್ಳೇದಾಗಲಿ, ಕೆಟ್ಟ ನನ್ನ ಮಕ್ಳಿಗೆಲ್ಲ ಕೆಟ್ಟದಾಗಲಿ ಅಂತ ಬಯಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.